ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮಲ್ಲಿ ಬಂದಿನಿ. ಏನಪ್ಪ ಅದು ಇದು ತೋಟಗಾರಿಕೆ ಬೆಳೆಗಳಿಗುಂಟು ಸಹಾಯಧನ ಕೊಡ್ತಾರೆ. ಎಲ್ಲಿ ಸಹಾಯಧನ ಕೊಡ್ತಾರೆ, ನಾವೆಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ. 2025-26ನೇ ಸಾಲಿನಲ್ಲಿ ಬಂದ್ಬಿಟ್ಟು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ವಿವಿಧ ಘಟಕಗಳಿಗೆ ಸಹಾಯಧನವನ್ನು ಪಡೆಯಲು ಆಸಕ್ತ ರೈತ ಫಲಾನುಭವಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಜೂನ್ 20 ಅರ್ಜಿ ಕೊನೆಯ ದಿನವಾಗಿರುತ್ತದೆ. ಏನೆಲ್ಲ ಬೆಳೆಗಳು ಕೊಡ್ತಾರೆ ಅಂದರೆ, ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಬಂದ್ಬಿಟ್ಟು ತೋಟಗಾರಿಕೆ ಬೆಳೆಗಳ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮದ ಅಡಿ ದಾಳಿಂಬೆ, ಬಾಳೆ, ಪಪ್ಪಾಯ, ಡ್ರ್ಯಾಗನ್ ಫ್ರೂಟ್ಸು, ಹಣ್ಣಿನ ಬೆಳೆಗಳು, ಹೈಬ್ರಿಡ್ ತರಕಾರಿಗಳು, ಕಟ್ ಫ್ಲವರ್ಸು, ಬಿಡಿ ಹೂಗಳು ಮತ್ತು ಕರಿಮೆಣಸು, ಬಹುವಾರ್ಷಿಕ ಸಾಂಬಾರು ಬೆಳೆಗಳ ಪ್ರದೇಶದ ವಿಸ್ತರಣೆ ಕಾರ್ಯಕ್ರಮಕ್ಕೆ ಇನ್ನೂ ಮುಂತಾದವುಗಳಿಗೆ ಬಂದ್ಬಿಟ್ಟು ಸಹಾಯಧನವನ್ನು ನೀಡ್ತಾರಂತೆ. ಅದಕ್ಕೆ ಬಂದ್ಬಿಟ್ಟು ಯಾರಿಗಾದರೂ ಬೇಕು ಅಂತಂದರೆ ಅವ್ರು ಬಂದ್ಬಿಟ್ಟು ಸಹಾಯಧನ ಪಡೆಯಲು ಆಸಕ್ತ ರೈತರು ಬಂದ್ಬಿಟ್ಟು ಫಲಾನುಭವಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಂದ್ರೆ, ಅರ್ಜಿಯನ್ನು ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ 2025 ಜೂನ್ 20ರೊಳಗೆ ನಿಯಮಾನುಸಾರವಾಗಿ ಸಲ್ಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಗೇನಾದರೂ ಈ ಡೌಟ್ ಇದೆ, ಇನ್ನು ಯಾವ ಬೆಳೆಗಳು ಕೊಡ್ತಾರೆ ಅಂತ ಏನಾದರೂ ಡೌಟ್ ಇತ್ತು ಅಂದರೆ ಹೆಚ್ಚಿನ ಮಾಹಿತಿಗೆ ಬಂದುಬಿಟ್ಟು ರೈತರು ಬಂದುಬಿಟ್ಟು ಆಯಾ ತಾಲೂಕಿನ ಸಂಬಂಧವನ್ನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಗೆ ಹೋಗ್ಬಿಟ್ಟು ಹೋಬಳಿ ಅಂದರೆ ಅವರವರು ಹೋಬಳಿನಲ್ಲಿ ಇರುತ್ತಲ್ಲ ತೋಟಗಾರಿಕೆ ಇಲಾಖೆದು, ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ತೋಟಗಾರಿಕೆ ಉಪನಿರ್ದೇಶಕರು ಮಾಹಿತಿಯನ್ನು ನೀಡಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.